ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅಭಿನಯದ 131ನೇ ಚಿತ್ರದ ಫಸ್ಟ್ ಲುಕ್ ರಿಲೀಸ್ ಆಗಿದೆ. ಆದ್ರೆ ಇದು ಪೋಸ್ಟರ್ ರೂಪದಲ್ಲಿ ರಿವೀಲ್ ಆಗಿಲ್ಲ. ವಿಡಿಯೋ ರೂಪದಲ್ಲಿಯೇ ಈ ಒಂದು ಲುಕ್ ಬಂದಿದೆ. ಅದು ಸಿನಿಮಾದ 2ನೇ ಹಂತದ ಶೂಟಿಂಗ್ನ ಮೊದಲ ದಿನವೇ ರಿವೀಲ್ ಆಗಿದೆ. ಹೌದು, 131ನೇ ಚಿತ್ರದ ಫಸ್ಟ್ ಡೇ ಶೂಟಿಂಗ್ ವಿಡಿಯೋ ಹೊರಬಂದಿದೆ. ಸಿನಿಮಾ ತಂಡವೇ ಇದನ್ನ ಶೇರ್ ಮಾಡಿಕೊಂಡಿದೆ. ಇದೇ ವಿಡಿಯೋದಲ್ಲಿಯೇ ಶಿವರಾಜ್ ಕುಮಾರ್ 131ನೇ ಚಿತ್ರದ ದೇವ ಅನ್ನೋ ಪಾತ್ರದ ಲುಕ್ ರಿವೀಲ್ ಆಗಿದೆ. ಶಿವರಾಜ್ ಕುಮಾರ್ ತಮ್ಮ 131ನೇ ಚಿತ್ರದ 2ನೇ ಹಂತದ ಕೆಲಸ ಭರ್ಜರಿಯಾಗಿ ಶುರು ಮಾಡಿದ್ದಾರೆ. ಮೊದಲ ದಿನವೇ ಸ್ಟೈಲಿಶ್ ಲುಕ್ ನಲ್ಲಿ ಮತ್ತಷ್ಟು ಯಂಗ್ ಆಗಿಯೇ ಕಾಣಿಸ್ತಿದ್ದಾರೆ. ಸೂಪರ್ ಅನಿಸೋ ಕಾರ್ನಿಂದ ಇಳಿದು ಬರ್ತಿರೋ ದೃಶ್ಯ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಇಲ್ಲಿವರೆಗೂ ಈ ಒಂದು ಚಿತ್ರದಲ್ಲಿ ಶಿವಣ್ಣನ 131ನೇ ಚಿತ್ರದ ಲುಕ್ ಹೇಗಿರುತ್ತೆ ಅನ್ನುವ ಕುತೂಹಲ ಇತ್ತು. ಅದಕ್ಕೆ ಪೂರಕ ಅನ್ನೋ ಹಾಗೆ ಒಂದೇ ಒಂದು ಪೋಸ್ಟರ್ ಕೂಡ ಹೊರಬಂದಿತ್ತು. ಆದ್ರೆ ಚಿತ್ರದ 2ನೇ ಹಂತದ ಚಿತ್ರೀಕರಣದ ಮೊದಲ ದಿನವೇ ಚಿತ್ರದ ಒಂದು ದೃಶ್ಯವನ್ನ ಸಿನಿಮಾದ ಡೈರೆಕ್ಟರ್ ಕಾರ್ತಿಕ್ ಅದ್ವೈತ್ ರಿವೀಲ್ ಮಾಡಿದ್ದಾರೆ. ಇದನ್ನ ನೋಡಿದ ಅಭಿಮಾನಿಗಳ ದಿಲ್ ಖುಷ್ ಆಗಿದೆ. ಶಿವರಾಜ್ ಕುಮಾರ್ ಅವರ ಒಂದು ದೃಶ್ಯ ಈ ಚಿತ್ರದಲ್ಲಿದೆ. ಇದರಲ್ಲಿ ಶಿವಣ್ಣ ಕಾರ್ನಿಂದ ಇಳಿದು ಬರ್ತಾರೆ. ಡ್ರೈವರ್ ಸೀಟ್ ನಿಂದಲೇ ಹೊರಗೆ ಬರೋ ಶಿವಣ್ಣ ಇಲ್ಲಿ ಸೂಪರ್ ಆಗಿಯೇ ಕಾಣಿಸ್ತಾರೆ. ಲಾಂಗ್ ಹೇರ್ ಇದೆ, ಮಸ್ತ್ ಅನಿಸೋ ಜಾಕೆಟ್ ಕೂಡ ಧರಿಸಿದ್ದಾರೆ. ಹಾಗೆಯೇ ವಾವ್ ಫೀಲ್ ಕೊಡುವಂತಹ ಲುಕ್ ನಲ್ಲಿಯೇ ಶಿವಣ್ಣ ಎಂಟ್ರಿ ಕೊಡ್ತಾರೆ. ಇದನ್ನ ನೋಡಿದ ಅದೆಷ್ಟೋ ಫ್ಯಾನ್ಸ್ ಕಳೆದು ಹೋಗುವಂತೇನೆ ಇದೆ. ಶಿವರಾಜ್ ಕುಮಾರ್ ಹೆಚ್ಚು ಕಡಿಮೆ 2-3 ತಿಂಗಳ ಬಳಿಕ ಶೂಟಿಂಗ್ ಕೆಲಸಕ್ಕೆ ಹಾಜರಾಗಿದ್ದಾರೆ. ಹಾಗೆ ಶಿವಣ್ಣ ಮನೆಯಿಂದ ಹೇಗೆ ಹೊರಟರು ಅನ್ನೋದು ಕೂಡ ಚಿತ್ರೀಕರಣ ಮಾಡಲಾಗಿದೆ. ಮನೆಯಿಂದ ಹೊರಡುವ ಮುನ್ನ ಶಿವಣ್ಣ ತಮ್ಮ ತಂದೆ ಫೋಟೋಗೆ ನಮಸ್ಕಾರ ಮಾಡಿದ್ದಾರೆ. ಶಿವಣ್ಣ ನೀಲಿ ಬಣ್ಣದ ಕಾರ್ ಮೂಲಕ ಮನೆಯಿಂದ ಹೊರಗೆ ಬರ್ತಾರೆ. ಅಲ್ಲಿಂದ ನೇರವಾಗಿ 131ನೇ ಚಿತ್ರದ ಶೂಟಿಂಗ್ ಸ್ಪಾಟ್ಗೆ ಬರ್ತಾರೆ. ಬಂದವರೇ ಮೇಕಪ್ಗೂ ಕುಳಿತುಕೊಳ್ತಾರೆ. ಆಮೇಲೆ ಆ ಒಂದು ಕೆಲಸ ಮಾಡ್ತಾರೆ ನೋಡಿ. ಮೇಕಪ್ ಆದ್ಮೇಲೆ ಶಿವಣ್ಣ ಕ್ಯಾಮ್ರಾ ಮುಂದೆ ಬರ್ತಾರೆ. ಹಾಗೆ ಬಂದ ದೃಶ್ಯಗಳಲ್ಲಿ ಈಗಾಗಲೇ ಹೇಳಿದಂತೆ ಕಾರಿನಿಂದ ಇಳಿದು ಬರೋ ದೃಶ್ಯ ಹೆಚ್ಚು ಗಮನ ಸೆಳೆಯುತ್ತಿದೆ. ಈ ಮೂಲಕ ಶಿವಣ್ಣ ಪಾತ್ರದ ಲುಕ್ ಕೂಡ ರಿವೀಲ್ ಆಗಿದೆ ಅಂತಲೇ ಹೇಳಬಹುದು. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.